ಎಷ್ಟೇ ಕಷ್ಟ ಇದ್ರೂ ಒಗ್ಗಟ್ಟಾಗಿ ಜೀವನ ನಡೆಸ್ತಿರೋ ಒಂದು ಸುಂದರ ಬುಡಕಟ್ಟು ಜನಾಂಗ. ಇವರೆಲ್ಲ ಇಲ್ಲೇ ಇದ್ದರೆ ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತೆ ಅನ್ನೋ ಕಾರಣವನ್ನ ಅರಣ್ಯಾಧಿಕಾರಿಗಳು ಅವರಿಗೆ ತಿಳಿ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇದರ ಅಸಲಿಯತ್ತು ಬೇರೆನೇ ಇದೆ ಅಂತ ಪಾಪ ಆ ಜನಕ್ಕೆ ಗೊತ್ತಿಲ್ಲ. ಇವರಿರೋ ಜಾಗನ ಖಾಲಿ ಮಾಡಿಸಲೇಬೇಕು ಅನ್ನೋ ಒತ್ತಡ ಅಧಿಕಾರಿಗಳ ಮೇಲೆ ಬಂದಿರುತ್ತೆ. ಇದರ ಸತ್ಯಾಸತ್ಯತೆ ತಿಳಿದುಕೊಳ್ಳದೆ ಕಾಡಿನ ಜಾಗವನ್ನ ಖಾಲಿ ಮಾಡಬೇಕಿರೋ ಅನಿವಾರ್ಯ ಪರಿಸ್ಥಿತಿ
ಈ ಬುಡಕಟ್ಟು ಜನಾಂಗದ್ದು. ಹೀಗಿರುವಾಗ ಈ ಬಾರಿ ಅಧಿಕಾರಿಗಳು ಸಿಹಿ ಸುದ್ದಿಯೊಂದಿಗೆ ಬಂದಿದ್ರು. ಧರ್ತಿಯಾಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಬಗ್ಗೆ ಅರಿವು ಮೂಡಿಸೋಕೆ ಬಂದಿದ್ರ. ಇದರ ಪ್ರಕಾರ ಬುಡಕಟ್ಟು ಜನಾಂಗಕ್ಕೆ ಮೂಲ ಸೌಕರ್ಯಗಳನ್ನ ಸರ್ಕಾರ ಒದಗಿಸುತ್ತಿದೆ ಅಂತ ತಿಳಿ ಹೇಳಿದ್ರ. ತಾವು ಇನ್ಮುಂದೆ ಇದೇ ಜಾಗದಲ್ಲಿ ಒಳ್ಳೆ ಜೀವನವನ್ನ ನಡೆಸಬಹುದಾ? ಇಲ್ಲೇ ಅಲ್ಲ, ಭಾರತದ ಮೂಲೆ ಮೂಲೆಗಳಲ್ಲೂ ಎಲ್ಲ ಬುಡಕಟ್ಟು ಜನಾಂಗ ನೆಮ್ಮದಿಯ ಬದುಕನ್ನ ಕಟ್ಟಿಕೋಬಹುದು. ಧರ್ತಿಯಾಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆದಿವಾಸಿಗಳ ಸಬಲೀಕರಣ ಹಾಗೂ ವಿಕಸಿತ ಭಾರತಕ್ಕಾಗಿ 79,156 ಕೋಟಿಗಳ ಯೋಜನಾ ವೆಚ್ಚ, 5.38 ಕೋಟಿ ಬುಡಕಟ್ಟು ಜನರಿಗೆ ಮೂಲಭೂತ ಸೌಕರ್ಯಗಳು, 17 ಮಂತ್ರಾಲಯಗಳು ಒಂದುಗೂಡುವಿಕೆಯೊಂದಿಗೆ 1 ಕೋಟಿಗೂ ಅಧಿಕ ಮನೆಗಳು. ಧರ್ತಿಯಾಬ ಬುಡಕಟ್ಟು ಕಲ್ಯಾಣಕ್ಕೆ ಭಾರತ ಸರ್ಕಾರದ ಅರ್ಪಣೆ. ಸಾಮಾನ್ಯವಾಗಿ ಜನ ಖುಷಿ